ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶಕ್ತಿವೇಲ್ ಅಂತ ಎಸ್ ಕಿಚನಿಂದ. ಸರ್ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾವು ರೀಸೆಂಟಾಗಿ ಬಂದಿದ್ದು, 8 ತಿಂಗಳಾಗಿದೆ ಅಂಗಡಿ ಸ್ಟಾರ್ಟ್ ಮಾಡಿ. ಸರ್ ಇವಾಗ ದಿಢೀರ್ ಅಂತ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡಿದ್ದಾರೆ. ಅದರಿಂದ ಎಷ್ಟು ಪರಿಣಾಮ ಬೀಳ್ತಾ ಇದೆ ಸರ್? ಮೇಡಮ್ ಏನು ಮಾಡೋಕ್ಕಾಗಲ್ಲ, ಇದು ಫುಡ್ ಸರ್ವಿಸ್ ಇಲ್ವಾ. ನಾವು ಜನಗಳಿಗೆ ಫುಡ್ಡು ಡೆಲಿವರಿ ಮಾಡೋದ್ರಿಂದಾಗೆ ರೇಟ್ ಎಲ್ಲ ತುಂಬ ಕಡಿಮೆನೇ ಮಾಡಿದ್ವಿ. ಅವ್ರ ಐಟಮ್ ಜಾಸ್ತಿ ಎಲ್ಲದ ಮೇಲೇನೂ ರೇಸ್ ಮಾಡಿದ್ದಾರೆ, ಆದರೆ ನಾವು ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಸರ್ ನೀವು ಹೋಟ್ಲು ನಡೆಸ್ತಾ ಇದ್ದೀರಿ, ಇವಾಗ ದಿನಸಿ ವ್ಯಾಪಾರ ಸಡನ್ಲಿ ಜಾಸ್ತಿ ಮಾಡಿದ್ರೆ ಬೆಲೆ ನಿಮ್ಗೆ ತುಂಬ ಇದು ಪ್ರಾಬ್ಲಮ್ ಆಗಲ್ವಾ? ಖಂಡಿತ ಆಗುತ್ತೆ ಮೇಡಮ್. ನಾವು ಒಂದೇ ಟೈಮ್ ರೈಸ್ ಮಾಡೋಕ್ಕೂ ಆಗಲ್ಲ, ಅದೇ ಥರ ಈ ಥರ ಕಡಿಮೆಗೂ ಕೊಡ್ತಾನೆ ಇರೋಕ್ಕಾಗಲ್ಲ. ಸರ್ ನಿಮ್ಮ ಹೆಸರು? ಭೂಪತಿ ಕುಮಾರ್ ಅಂದ್ಬಿಟ್ಟು ಮೇಡಮ್. ಸರ್ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ಇಲ್ಲಿ ಒಂದು 20 ವರ್ಷದಿಂದ ನಾನು ಇದ್ದೀನಿ ಮೇಡಮ್. ಸರ್ ಇವಾಗ ಸಡನ್ಲಿ ನಿನ್ನೆ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ತರಕಾರಿ ಆಗಿರ್ಬೋದು, ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಇದರಿಂದ ಮಧ್ಯಮ ವರ್ಗದವ್ರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ? ಭಾಳ ತೊಂದರೆ ಆಯ್ತೈತೆ ಮೇಡಮ್. ಯಾಕಂದರೆ ಬೆಳೆ ಏರಿಕೆ ಆದರೆ ಮಧ್ಯಮವರಿಗೆ ಭಾಳ ತೊಂದರೆಗಳು ಆಯ್ತೈತೆ. ಎಷ್ಟು ದುಡಿದ್ರೂ ಏನು ಮಾಡೋಕ್ಕಾಗಲ್ಲ, ಅದು ಮೇಯ್ನ್ ಪ್ರಾಬ್ಲಮ್ಮು. ಸರ್ ಇವಾಗ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ GST ಹೋದ ತಿಂಗಳು 2 ತಿಂಗಳ ಹಿಂದೆ GSTಯಿಂದ ಎಲ್ಲ ಬೆಲೆ ಕಮ್ಮಿ ಮಾಡಿತ್ತು. ತುಪ್ಪ ಆಗಿರ್ಬೋದು, ಹಾಲಾಗಿರ್ಬೋದು ಎಲ್ಲ ಕಮ್ಮಿ ಮಾಡಿತ್ತು. ನಿನ್ನೆ ರಾಜ್ಯ ಸರ್ಕಾರ ಏನು ಮಾಡಿದೆ, ಸಡನ್ಲಿ ಬೆಲೆ ಏರಿಕೆ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಸರ್ಕಾರದಿಂದ ನಮಗೆ ಇದು ಮಾಡೋದಂದರೆ ನ್ಯಾಯ ಇಲ್ಲ. ಯಾಕಂದರೆ ಬೆಳೆ ಏರಿಕೆ ಮಾಡಿದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಅವರಿಗೆ ಭಾಳ ತೊಂದರೆಗಳು ಆಯ್ತಿದೆ. ಸರ್ ಇವಾಗಿರೋ ಸರ್ಕಾರ ಉತ್ತಮನ ಅಥವಾ BJP ಸರ್ಕಾರ ಉತ್ತಮನ? ಮೊದಲು BJP ಸರ್ಕಾರ ಬಂದರೆ ಭಾಳ ಉತ್ತಮ ನನ್ನ ಪ್ರಕಾರ. ಈ ಸರ್ಕಾರ ಬಂದ್ಬಿಟ್ಟು ನಮಗೆ ಏನು ಅಷ್ಟು ಇದೇ ಇಲ್ಲ. ಸರ್ 5 ಯೋಜನೆ ಕೊಟ್ಟಿದ್ದಾರಲ್ಲ ಸರ್ ಅವರು? ಕೊಟ್ಟಿದ್ದಾರೆ, ಬಟ್ ಏನಂದರೆ ನಮ್ಮ ಥರ ಮಿಡ್ಲ್ ಕ್ಲಾಸ್ ಪೀಪಲ್ ಅವರಿಗೆ ಏನೋ ಅಷ್ಟು ಅನುಕೂಲ ಇಲ್ಲ. ನಾನು ಹೇಳ್ದಂಗೆ BJP ಸರ್ಕಾರ ಬಂದರೆ ಭಾಳ ಒಳ್ಳೆಯದು. ಸರ್ ನಿಮ್ಮ ಹೆಸರು? ಹನುಮಂತರಾಯಪ್ಪ, ತುಮಕೂರು. ಸರ್ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾವು ಬೆಂಗಳೂರಲ್ಲಿಲ್ಲ, ಈಗ ಜಾತ್ರೆಗೆ ಮಾತ್ರ ಬರ್ತೀವಿ. ಇಲ್ಲಿ 9 ವರ್ಷದಿಂದಲೂ ಕಡಲೆಕಾಯಿ ಪರಿಷೆ ಸ್ಟಾರ್ಟ್ ಆಗಿ 9 ವರ್ಷದಿಂದಲೂ ಕಂಟಿನ್ಯೂ ಬರ್ತಾ ಇದ್ದೀವಿ. ಸರ್ ನಿನ್ನೆ ಸಡನ್ಲಿ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ರು, ಬೆಲೆ ಏರಿಕೆ ಮಾಡಿದ್ರು. ಅಂದರೆ ತರಕಾರಿ ಆಗಿರ್ಬೋದು, ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ದಿನಸಿ ಆಗಿರ್ಬೋದು, ಮೇಯ್ನ್ ಆಗಿ ನಂದಿನಿ ತುಪ್ಪ, ಅದನ್ನು ಬೆಲೆ ಏರಿಕೆ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮಗೆ? ಮೇಡಮ್ ಅವರೇ, ರೈತರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು. ಈಗ ಹಾಲಿನ ದರ ಆಗಲಿ ಮತ್ತು ತರಕಾರಿ ಆಗಲಿ ಎಲ್ಲ ಮುಂಚೆನೇ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತಾಯಿತ್ತು. ಈಗ ಮಳೆ ಬಂದೆಲ್ಲ ನಷ್ಟ ಆಗಿದೆ. ಈಗ ನಷ್ಟ ಆದಮೇಲೆ ಮಾಡಿದ್ರೆ ಪ್ರಯೋಜನ ಏನು ಬರುತ್ತೆ ಹೇಳಿ? ಇದಕ್ಕಿಂತ ಮುಂಚೆ ಮಾಡಿದರೆ ಒಂದು ಅನುಕೂಲ ಆಗ್ತಿತ್ತು ರೈತರಿಗೆ ಅನ್ನೋ ನಮ್ಮ ಒಂದು ಉದ್ದೇಶ. ಸರ್ ಕೇಂದ್ರ ಸರ್ಕಾರ ಬಂದಾಗ GST ಮಾಡಿ ಕಡಿಮೆ ಮಾಡಿದ್ರು. ಇವಾಗ ಸಡನ್ಲಿ ನಿನ್ನೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮೇಡಮ್ ಇದು ಸರಿ ಇಲ್ಲ ಅನಿಸುತ್ತೆ. ಮುಂಚೆ ಮಾಡಬೇಕಿತ್ತು, ಈಗ ಸಡನ್ಗೆ ಮಾಡಿದ್ರೆ ಅದು ಸರಿಯಲ್ಲ ಅನ್ನೋ ನಮ್ಮ ಉದ್ದೇಶ. ಸರ್ ಇವಾಗಿರೋ ಸರ್ಕಾರ ಉತ್ತಮವಾಗಿದೆಯಾ ಅಥವಾ ಹಿಂದೆ BJP ಸರ್ಕಾರ ಇತ್ತಲ್ಲ ಅದು ಉತ್ತಮವಾಗಿದೆಯಾ? ಮೇಡಮ್ ಈಗಿರುವಾಗ ಈ ಸರ್ಕಾರನೇ ಉತ್ತಮ ಅನಿಸುತ್ತೆ. 5 ಯೋಜನೆ ಕೊಟ್ಟಿದ್ದಾರಲ್ಲ, ಹಿಂದೆ ಏನಂತ ಯೋಜನೆಗಳಿರಲಿಲ್ಲ, ಸೌಲಭ್ಯ ಇರಲಿಲ್ಲ. ಈಗ ಪ್ರತಿ 5 ಕೊಟ್ಟಿರೋದ್ರಿಂದ ಗ್ಯಾರಂಟಿ ಯೋಜನೆಯಿಂದ ಜನಗಳಿಗೆ ಒಂದು ಸ್ವಲ್ಪ ಅನುಕೂಲ ಅನ್ಸ ನನ್ನ ಭಾವ. ಸರ್ ನಿಮ್ಮ ಹೆಸರು? ಮಾದೇವ. ಸರ್ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ಮೇಡಮ್ ನಾವು 15 ವರ್ಷದಿಂದ ಇದೆ. ಸರ್ ನಿನ್ನೆ ಸಡನ್ಲಿ ಒಂದು ಶಾಕ್ ಕೊಟ್ಟರು ಜನಗೆ ರಾಜ್ಯ ಸರ್ಕಾರ. ಅದೇನೆಂದರೆ ಬೆಲೆ ಏರಿಕೆ. ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು, ತರಕಾರಿ ಆಗಿರ್ಬೋದು, ಪ್ರತಿಯೊಂದನ್ನು ಬೆಲೆ ಜಾಸ್ತಿ ಮಾಡಿದ್ರೆ ನಿಮ್ಮ ಥರ ಮಧ್ಯಮ ವರ್ಗದವ್ರ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಸರ್? ಮೇಡಮ್ ಏನಂದರೆ ಸರ್ಕಾರ ಇವಾಗ ಕೇಳಬೇಕು ಮೇಡಮ್. ಸರ್ಕಾರ ಏನಪ್ಪ ಅಂದರೆ ಏಕ್ದಮ್ ಬೆಲೆ ಜಾಸ್ತಿ ಮಾಡಿದೆ ಅಂದರೆ ಇವಾಗ ಒಂಚೂರು ಹಬ್ಬದ ಸೀಸನ್ ಅನ್ಕೊಂಡು ಬೆಲೆ ಜಾಸ್ತಿ ಮಾಡಿ ವ್ಯಾಪಾರ ಮಾಡಬೇಕು ಅನ್ನೋರು. ಮಧ್ಯವ್ರಿಗೆ ವ್ಯಾಪಾರ ಮಾಡೋರಿಗೆ ಏನೂ ಸಿಕ್ಕಲ್ಲ ಮೇಡಮ್. ಮಧ್ಯ ದಳ್ಳಾಳಿ ಇರ್ತಾರಲ್ಲ ಅವ್ರಿಗೆ ಒಂಚೂರು ಸಿಕ್ಕೋದು. ನಾವು ತಂದು ಮಾರೋರು ನಮಗೆ ಏನೇ ಇದ್ರು ಲಾಸೇ ಮೇಡಮ್ ನಮಗೆ. ಸರ್ ಇವಾಗ ಕೇಂದ್ರ ಸರ್ಕಾರದವರು GST ತೊಗೊಬಂದರು. ಅದು ತೊಗೊಬಂದು ಏನು ಮಾಡಿದ್ರು ಅಂದರೆ ಹಣ್ಣಾಗಿರ್ಬೋದು, ಆಮೇಲೆ ಹಾಲಾಗಿರ್ಬೋದು, ತುಪ್ಪ ಆಗಿರ್ಬೋದು, ಇದರ ಬೆಲೆ ಎಲ್ಲ ತುಂಬ ಕಡಿಮೆ ಮಾಡಿದ್ರು. ಅವಾಗ ಮಧ್ಯಮ ವರ್ಗದವರಿಗೆ ಸ್ವಲ್ಪ ಸಮಾಧಾನವಾಯಿತು. ಅಯ್ಯಬ್ಬ ಅಂತೂ ಇವರು ಬೆಲೆ ಕಡಿಮೆ ಮಾಡಿದ್ರಲ್ಲ ಅಂತ. ಸಡನ್ಲಿ ನಿನ್ನೆ ಮತ್ತೆ ಸರ್ಕಾರ ಏನು ಮಾಡಿದೆ, ಶಾಕ್ ಕೊಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಅದು ಹೇಳೋಕ್ಕಾಗಲ್ಲ ಮೇಡಮ್. ಅದು ಯಾವಾಗ ಜಾಸ್ತಿ ಮಾಡ್ತಾರೆ, ಯಾವಾಗ ಕಮ್ಮಿ ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ಮೇಡಮ್. ಅದು ಸರ್ಕಾರ ಮಾಡ್ದಂಗೆ ನಾವು ಮಾಡ್ಕೋಬೇಕಲ್ಲ ಮೇಡಮ್. ಇವಾಗ ನೋಡಿ ಎಲ್ಲ ಫ್ರೀ ಅಂದರು, ಅದು ಫ್ರೀ ಮಾಡಿ ನಮ್ಮ ತಲೆ ಮೇಲೆ ಹಾಕ್ತಿದ್ದಾರೆ. ರೈತರ ತಲೆ ಮೇಲೆ ಜಾಸ್ತಿ ಹಾಕೋದು. ಇವಾಗ ಬಸ್ ಚಾರ್ಜ್ ಫ್ರೀ, ಇವ್ರಿಗೆ ಮಹಿಳಾ ಸಂಘದವ್ರಿಗೆ 2,000 ಕೊಡ್ತೀವಿ ಅಂದರು, ಅದು ಫ್ರೀ ಮಾಡಿದರೆ ಅವರು ನಮ್ಮಿಂದ ಇಲ್ಲಿಯೇ ಮೇಡಮ್ ರೈಟ್ ಜಾಸ್ತಿ ಮಾಡೋದು, ಅದ್ರ ಮೇಲೆ ಹಾಕಿ ಅವರು ಕೊಡೋದು. ಅಂದರೆ ನಮ್ಮ ರತ್ತ ಬಸ್ತು ನಮಗೆ ಕೊಡ್ತಾವ್ರೆ.
ಅವರೇನು ಗೌರ್ಮೆಂಟಿನ ಕೊಡ್ತಿಲ್ಲ ಮೇಡಮ್ ಸರ್ಕಾರ. ಸರ್, ಗ್ರೇಟ್ ಬೆಂಗಳೂರು ಅಂತ ಮಾಡಿದ್ರು ಯಾರು DK ಅವರು, ರಸ್ತೆ ಗುಂಡಿ ಮುಚ್ಚಿಲ್ಲ. 12 ಕೋಟಿನ ಇದು ತಗೊಂಡು ಸುರಂಗ ಮಾರ್ಗ ಇದು ಮಾಡ್ತೀನಿ ಅಂದ್ರು, ಅದು ಕೂಡ ಕಂಪ್ಲೀಟ್ ಮಾಡಿಲ್ಲ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅದೇ ಅಂದರೆ ಕೇಳಬೇಕು ಮೇಡಮ್, ಸರ್ಕಾರ ಯಾರು ಇವಾಗ ಕೇಳೋರು ಇಲ್ಲ, ಅದು ಮಾತಾಡ್ತಾರೆ ಬಿಡಿ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಿಯಾ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ನಾನೇನು ಬರೋದು ಹೋಗೋದು, ನಮ್ಮ ಮಗ ಇದ್ದಾರೆ, ನಮ್ಮ ಸೊಸೆ ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ. ನಾನು ಇವಾಗ ಬೆಲೆ ಏರಿಕೆ ಬಗ್ಗೆ ಕ್ವಶನ್ ಕೇಳ್ತೀನಿ. ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇದ್ರ ಬೆಲೆ ನಿನ್ನೆ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದೆ. ಇದರಿಂದ ಮಧ್ಯಮ ವರ್ಗದವರು ಅಂದರೆ ಬಡವ್ರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ? ನಮ್ಮ ಬಡವರು ನಮ್ಮ ಏನು ಮಾಡೋದು, ಅವ್ರ ಸೌಕರ್ಯ ತುಂಬ ಇಡ್ತಾರೆ, ನಮ್ಮ ಕೈಯಲ್ಲಿ ಆಗಲ್ಲ. ಏನು ಮಾಡೋದು? ಒಂದು ಅನ್ನ ಸಾಂಬಾರು ಹೋಗಿ ಕೇಳ್ತೀನಾಳು 50 ರೂಪಾಯಿ ಹೇಳ್ತಾರೆ, ಒಂದು ಟೀಗೆ ಹೋಗಿ ಕೇಳ್ತೀನ 10 ರೂಪಾಯಿ ಕೇಳ್ತಾರೆ. ಏನು ಮಾಡೋದು? ಆಗಲ್ಲ, ತುಂಬ ಕಷ್ಟ. ಮೊನ್ನಿತ್ಲೆಗೆ ಕೇಂದ್ರ ಸರ್ಕಾರದವರು GST ಮಾಡಿದ್ರು. ಅವಾಗ ಏನು ಮಾಡಿದ್ರು ಅವರು, ಹಾಲಿರ್ಬೋದು, ತುಪ್ಪ ಇರಬಹುದು, ಆಮೇಲೆ ಹಣ್ಣುಗಳಿರ್ಬೋದು, ಅದ್ರದ್ದೆಲ್ಲ ಬೆಲೆ ಎಲ್ಲ, ಸ್ವೀಟಿನ ಬೆಲೆ ಎಲ್ಲ ಕಮ್ಮಿ ಮಾಡಿದ್ರು. ನಿನ್ನೆ ಸಡನ್ಲಿ ರಾಜ್ಯ ಸರ್ಕಾರದವರು ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ. ಅದರಿಂದ ಬಡವ್ರ ಮೇಲೆ ಎಷ್ಟು ಪರಿಣಾಮ ಬೀಳ್ತಿದೆ? ಇದು ಎಷ್ಟರ ಮಟ್ಟಿಗೆ ಸರಿ? ಅವ್ರು ಹೀಗೆ ಮಾಡೋದು ಸರಿನಾ? ಏನು ಮಾಡೋದು ಅಮ್ಮ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ತುಂಬ ಬಾಡಿಗೆ ಜಾಸ್ತಿ, ನೀರು ಬಿಲ್ಲು ಜಾಸ್ತಿ. ತರಕಾರಿ ಹೋಗಿ ಕೇಳ್ತೀನ 100 ರೂಪಾಯಿ 200 ರೂಪಾಯಿ ಇಲ್ಲ ಹೋಗಿ, ಏನು ಕರ್ಪೂರ ಕೊತ್ತಂಬರಿ ಕೂಡ ಇಷ್ಟು ಬರೋದಕ್ಕಾಗಲ್ಲ, ಅಷ್ಟು ರೇಟ್ ಎಲ್ಲ ಇದೆ. ಏನು ಮಾಡೋದು? ಇದರಿಂದ ಮಧ್ಯಮದ ವರ್ಗವರಿಗೆ ತುಂಬ ಹೊಡೆತ ಬೀಳ್ತಾ ಇದೆ. ಏನು ಮಾಡೋದು ಆಗಲ್ಲ ಸ್ವಾಮಿ, ತುಂಬ ಕಷ್ಟ. ಏನೋ ಮಕ್ಕಳು ಹೆಂಗೆ ನಡೆಯೋದು ಗೊತ್ತು, ಏನು ಮಾಡೋದು ಗೊತ್ತಿಲ್ಲ. ಜೀವನ ನಡೆಸೋದು ತುಂಬ ಕಷ್ಟ. ಜೀವನ ಬಾಡಿಗೆ ಕಟ್ಟೋದಕ್ಕೆ ಆಗಲ್ಲ, ತುಂಬ ಏರ್ತೆ. ಇಷ್ಟು ಇವತ್ತು 11,000 ರೂಪಾಯಿ ಕಟ್ತಿ ತಿಂಗಳು, ಅದೇ ಆಗಲ್ಲ ನಮ್ಮ ಕೈಯಲ್ಲ. ಹೋಗಿ ಮಾಡಲ್ಲ ಅನ್ನೋ ಕೂಡ ಅದು ಆಗಲ್ಲ, ತುಂಬ ರೇಟ್ ಇದೆ. ಇಲ್ಲ ಕಮ್ಮಿ ಕೇಳ್ತಾರೆ, ಏನು ಕೇಳ್ತಾರೆ ಹೋಯ್ತಾರೆ ಅಷ್ಟೇ. ಎಷ್ಟು ಒಂದು ಪೇರ್ಲೆ ಹಣ್ಣು, ಮಾವಿನ ಹಣ್ಣಿನಲ್ಲಿ? ಇದು KG 100 ರೂಪಾಯಿ ಅಮ್ಮ, ಏನು ಇದು 40 ರೂಪಾಯಿ KG. ಓಕೆ, ಜನರು ಅಷ್ಟು ರೇಟ್ ಕೊಟ್ಟು ತಗೊಂಡು ಹೋಗ್ತಿದ್ದಾರೆ. ಏನು ಅರ್ಧ KG ಕೇಳ್ತಾರೆ, 1/4 KG ಕೇಳ್ತಾರೆ ಅಷ್ಟೇ. ವ್ಯಾಪಾರ ಆಗ್ತಾ ಇದೆಯಾ ನಿಮಗೆ? ನೋಡು ಹಂಗೆ ಇದೆ. ಬೆಳಗ್ಗೆಲಿಂದ 60 ರೂಪಾಯಿ ವ್ಯಾಪಾರ ಮಾಡ್ತಿ, ಇಲ್ಲಿ ಕೂತ್ಕೊಂಡು 60 ರೂಪಾಯಿ ಬೆಳಗ್ಗೆಯಿಂದ ಸಂಜೆ. ಅದು ಎಡ್ದ್ರು ಹೋಗಿ ಏನು ಜೀವನ ಮಾಡೋದು? ಏನು ಮಾಡೋಕ್ಕಾಗಲ್ಲ, ಹಂಗಿದೆ, ಏನು ಮಾಡೋದು? ನೋಡಿದ್ರಲ್ಲ ವೀಕ್ಷಕರೇ, ಜನರು ಯಾವ ಥರ ಬೆಲೆ ಏರಿಕೆ ಬಗ್ಗೆ ಹೇಳಿದ್ರು ಅಂತ. ಮಧ್ಯಮ ವರ್ಗದವರು ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ಈ ರೀತಿ ಅವರು ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ತರಕಾರಿ ಆಗಿರಬಹುದು, ದಿನಸಿ ಆಗಿರಬಹುದು, ಇವಾಗ ನಂದಿನಿ ತುಪ್ಪ ಬೆಲೆ ಏರಿಕೆ ಮಾಡಿದ್ದಾರೆ. ಇದರಿಂದ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಜನರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇದೇ ರೀತಿ ಮುಂದಿನ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತರುತ್ತೇನೆ.